ಮಗ ಬಿಟ್ಟ ನೋಡು ಮೋನೆ ಶಂಕರ ತಗ 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 ರಾಜರ ಗಿರಿ ಮಗ ಬಿಟ್ಟ ನೋಡು ಮೂರ್ನೆ ಶಂಕರ ಇವ ಶಂಕರ ಹಚ್ಚಿಡ್ದು ಎದ್ರು ನಿಂತು ಹುಚ್ಚೆದ್ದು ಕುಂತಾರೋ ಹಚ್ಚಿಡ್ದು ನಿಂತು ಹುಚ್ಚೆದ್ದು ಬಿಟ್ಟಾರೋ ಮುಂದೆ ನಮ್ಮ ಲೆಕ್ಕ ಇಲ್ಲಲ್ಲ ರಾವಣ ರಜರ ಗಿರಿ ಮಗ ಬಿಟ್ಟ ನೋಡು ಮೋನೆ ಶಂಕರ ತಗ 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 ರಾಜರ ಗಿರಿ ಮಗ ಬಿಟ್ಟ ನೋಡು ಮೂರ್ನೆ ಶಂಕರ ಇವ ಶಂಕರ ಹಚ್ಚಿಡ್ದು ಎದ್ರು ನಿಂತು ಹುಚ್ಚೆದ್ದು ಕುಂತಾರೋ ಹಚ್ಚಿಡ್ದು ನಿಂತು ಹುಚ್ಚೆದ್ದು ಬಿಟ್ಟಾರೋ ಮುಂದೆ ನಮ್ಮ ಲೆಕ್ಕ ಇಲ್ಲಲ್ಲ ರಾವಣ ಈ ಧರೆಯನ್ನು ಪ್ರಜೆಸುತ್ತಿರುವ ಧರ್ಮದ ಬೆಳಕಿಗೆ ಧರ್ಮದ ಕತ್ತಲು ಆವರಿಸಿಕೊಂಡರೆ ಈ ಜಗವೇ ಶೂನ್ಯ. ಸತ್ಯ ಧರ್ಮ ನ್ಯಾಯ ನೀತಿವಂತರ ಮೇಲೆ ಪ್ರತಿದಿನ ನಡೆಯುವುದು ದೌರ್ಜನ್ಯ. ಈ ಅಗ್ನಿರಾಜನಂತ ಕೊಂಡ ಪುಡಾರಿ ಗೊಂಡಾರವಡಿಗಳ ಬಡ ಜನರಿಗೆ ಪ್ರತಿದಿನ ನೀಡುತ್ತಾರೆ ಕಿರುಕುಳ. ಈ ಸಮಾಜಘಾತಕ ದುಷ್ಟ ದುರಂಕಾರಿ ಬಡ್ಡಿ ಮಕ್ಕಳ ಮೈ ಚರ್ಮಣ ಸುಲಿಯ ಬಿಟ್ಟರೆ ನನ್ನ ಹೆಸರು ಗಜಕ್ಕೆ ಹೆಸರು ಗಜರಾಜನೇ ಅಲ್ಲ. ಹಾಯ್ ಗಜರಾಜ. ಹಾಯ್. ಹಲೋ ಕಿರಣ್. ಅಂದು ಆ ಸೊಕ್ಕಿನ ಹೆಣ್ಣಿನ ಶೀಲವನ್ನು ಕುಕ್ಕಿ ತಿನ್ಬೇಕನ್ನುವಷ್ಟರಲ್ಲಿ ಅಂಬಲಿಸಿ ಹೋದ ನನಗೆ ಬಿಡದೆ ಅಡ್ಡಿಪಡಿಸಿದ ಮಿತ್ರದ್ರೋಹಿ ನೀನು. ನೋಡು ಫ್ರೆಂಡ್, ಮನಸ್ಸಿಲ್ಲದ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡಿ ನಮ್ಮ ಆಸೆ ತೀರಿಸಿಕೊಳ್ಳೋದು ಸೂರತನ ಅಲ್ಲ, ಹೇಳಿತನ. ಹೇಳಿತನ ಹೇಳಿತನ ಅಲ್ಲ ಕಿರಣ್, ಅದು ಗಂಡಸ್ತನ. ಮನಸ್ಸಿಲ್ಲದ ಹೆಣ್ಣಿನ ಮೇಲೆ ಅವಳ ಮೈ ಮುಟ್ಟಿ ಅವಳ ಜೊತೆ ಯಾರು ಮಲಗೋಣ ಅವನೇ ಈ ಸಮಾಜದಲ್ಲಿ ವೀರ ಶೂರ ಹಮ್ಮಿರ. ವೀರ ಶೂರ ಹಮ್ಮಿರ ಅಲ್ಲ, ಈ ಸಮಾಜಕ್ಕೆ ಮಾರಕವಾದ ವಿಕೃತ ಕ್ರಾಮಿ. ನೋಡು ಗಜರಾಜ, ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡಿ ನಮ್ಮ ಆಸೆ ತೀರಿಸಿಕೊಳ್ಳುವುದು ಒಳ್ಳೆಯ ಪುರುಷನ ಧರ್ಮವಲ್ಲ. ಒಳ್ಳೆ ಪುರುಷನ ಧರ್ಮವಲ್ಲ. ನಿಜ, ಬಟ್ ಉಪ್ಪು ತಿಂದು ಅವನು ನೀರು ಕುಡಿಯಲೇಬೇಕು. ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಲೇಬೇಕು. ಅದು ಈ ಕಲಿಯುಗದಲ್ಲಿ ನಡೆದ ಬಂದ ಧರ್ಮದ ಕಾರ್ಯ. ಅದು ಹೋಗ್ಲಿ ಬಿಡುವ ಗಜರಾಜ, ನಿನ್ನಿಂದ ನನಗೆ ಒಂದು ಚಿಕ್ಕ ಸಹಾಯ ಆಗಬೇಕಿತ್ತು, ಇಲ್ಲವೆಂದು ಮಾತ್ರ ಹೇಳಬೇಡ. ಉದ್ಯೋಗ ಇಲ್ಲ ತಿಂದು ಗೂಳಿ ಅಂತ ತಿರುಗುವ ಈ ತುರುಕ ಏನು ಸಹಾಯ ಮಾಡಬಲ್ಲ? ಖಂಡಿತವಾಗಿಯೂ ಅದು ನಿನ್ನಿಂದ ಸಾಧ್ಯ. ನನ್ನಿಂದ ಸಾಧ್ಯವಾಗುವುದಾದರೆ
ನನ್ನ ಪ್ರಾಣವನ್ನ ಕೇಳು ಕೊಡುವೆ. ಮಿತ್ರ, ನಿನ್ನ ಪ್ರಾಣ ನನಗೆ ಬೇಕಾಗಿಲ್ಲ. ಆ ಅಗ್ನಿರಾಜನ ಮೇಲೆ ನನಗೆ ಅನುಮಾನ ಬಂದಿದೆ. ಈ ಕೋಟಾ ನೋಟಿನ ದಂಧೆಗೆ ಅವನೇ ದಾದ ಆಗಿರಬಹುದು ಅಂತ. ನಿಜ ಕಿರಣ್, ನಿಜ. ಕೋಟಾ ನೋಟ್ನ ಗ್ಯಾಂಗ್ ಲೀಡರ್ ಆಗಿ ಅಗ್ನಿರಾಜನೇ. ಅವನ ಜಾತಕವೆಲ್ಲ ನನ್ನ ಕೈಯಲ್ಲಿದೆ. ನಿನಗೆ ಎಲ್ಲಾ ತರದ ಡೀಟೇಲ್ ಕೊಡ್ತೀನಿ. ನಾಳೆ ಇದೇ ಸಮಯಕ್ಕೆ ಇಲ್ಲಿಗೆ ಬಾ. ಬರುವೆ. ಗುಡ್ ಬಾಯ್. ಹಲೋ ಕಿರಣ್. ಹಾಯ್ ಆಶಾ, ಹಾಯ್. ನೀವು ಈ ದಟ್ಟವಾದ ಕಾಡಿನ ಕಡೆ ಬಂದಿದ್ದು? ಏನಿಲ್ಲ ಕಿರಣ್, ಮನೆಯಲ್ಲಿ ಕುಳಿತು ತುಂಬಾ ಬೇಸರವಾಗಿತ್ತು. ಅದಕ್ಕೆ ಹಾಗೆ ಸ್ವಲ್ಪ ಸುತ್ತಾಡಿಕೊಂಡು ಹೋಗೋಣ ಅಂತ ಬಂದೆ. ಚೆನ್ನಾಗಿದ್ದೀರಾ? ಐ ಆಮ್ ಫೈನ್ ಆಶಾ. ಆಶಾ, ನಾನೊಂದು ವಿಷಯ ಕೇಳಲ್ಪಟ್ಟೆ, ಅದು ನಿಜಾನಾ? ಏನದು? ನಮ್ಮ ಕಾಲೇಜಿನಲ್ಲಿ ಸೀನಿಯರ್ ವಿದ್ಯಾರ್ಥಿ ಮತ್ತು ಪ್ರಾಧ್ಯಾಪಕರನ್ನು ಒಂದುಗೂಡಿಸಲು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರಂತೆ, ಅದು ನಿಜಾನಾ? ಓಹೋ, ನೆನಪಿಸಿದ್ದು ಒಳ್ಳೇದೇ ಆಯ್ತು. ನೋಡಿ, ಇವತ್ತು ನಾವು ಒಂದು ಗೀತೆ ಹಾಡಬೇಕು. ಅದು ಪ್ರಾಕ್ಟೀಸ್ ಮಾಡಲೇಬೇಕು. ಓಕೆ ಆಶಾ, ಓಕೆ. ಈಗಲೇ ಶುರು ಮಾಡೋಣ. ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ರಚಿಸುವ ಜಸ್ಟ್ ಪಿಕ್ಚರ್ ಗೀತೆಗೆ ಪ್ರಾಕ್ಟೀಸ್. ಓಕೆ. ಪ್ರೀತಿಗಾಗಿ ಪ್ರಾಣ ಹೋಗಲಿ, ಪ್ರಿಯ ನಿನ್ನ ಕೈ ಬಿಡಲಾರೆ. ಯುಗಗಳು ಕಳೆದು ಉರುಳಿದರು, ಯುಗಗಳು ಕಳೆದು ಉರುಳಿದರು. ನೀನೆ ನನ್ನ ಜೀವದ ಜ್ಯೋತಿ, ಪ್ರೀತಿಗಾಗಿ ಪ್ರಾಣ ಹೋಗಲಿ, ನಿನ್ನ ಕೈ ಬಿಡಲಾರೆ. ಪ್ರೀತಿಗಾಗಿ ಪ್ರಾಣ ಹೋಗಲಿ, ನಿನ್ನ ಕೈ ಬಿಡಲಾರೆ. ಯುಗಗಳು ಕಳೆದು ಉರುಳಿದರು, ಯುಗಗಳು ಕಳೆದು ಉರುಳಿದರು. ನೀನೆ ನನ್ನ ಜೀವದ ಜ್ಯೋತಿ, ಪ್ರೀತಿಗಾಗಿ ಪ್ರಾಣ ಹೋಗಲಿ, ನಿನ್ನ ಕೈ ಬಿಡಲಾರೆ. ರಘುಪತಿ ಬರೆದ ಪ್ರೀತಿಯು ಮಧುರ, ಜಗ ಮುಳುಗಿ ಹೋದರು ನೀ ನನಗೆ ಅಮರ. ರಘುಪತಿ ಬರೆದ ಪ್ರೀತಿಯು ಮಧುರ, ಜಗ ಮುಳುಗಿ ಹೋದರು ನೀ ನನಗೆ ಅಮರ. ದೇಹಗಳೆರಡು ಜೀವವು ಒಂದೇ, ದೇಹಗಳೆರಡು ಜೀವವು ಒಂದೇ, ಪ್ರೀತಿಸುವ ಭಯವೇಕೆ. ಪ್ರೀತಿಗಾಗಿ ಪ್ರಾಣ ಹೋಗಲಿ, ಇದು ನಿನ್ನ ಕೈ ಬಿಡಲಾರೆ. ಎಂದು ಕಾಣದ ಆನಂದ ನಮಗೆ, ಹೊಸ ಹೊಸ ಬಯಕೆಯು ನಿನ್ನಿಂದ ನನಗೆ.
ಕಾಣದ ಆನಂದ ನಮಗೆ ಹೊಸ ಹೊಸ ಬಯಕೆಯು ನಿನ್ನಿಂದ ನನಗೆ ದೇಹಗಳೆರಡು ಜೀವವು ಒಂದೇ ದೇಹಗಳೆರಡು ಜೀವವು ಒಂದೇ ಪ್ರೀತಿಸುವ ಭಯವೇಕೆ ನೀನು ಬಂದ ಮೇಲೆ ತಾನೆ ಎಷ್ಟು ಚಂದ ಬಾಳು ನೀನೆ ತಾನು ಹೇಳಿಕೊಟ್ಟೆ ಪ್ರೀತಿಸಲು ಕಂಗಳು ಎಂದೆಂದೋ ಗಾನದ ಹೊಸದೊಂದು ಲೋಕಕ್ಕೆ ನನ್ನನ್ನು ನೀ ನನ್ನ ಹೃದಯದ ಪ್ರಾಣೇಶ್ವರಿ ಆ ಸುರುಲೋಕದಲ್ಲಿ ನರ್ತಿಸುವ ನರ್ತಿಕೆಯರನ್ನು ಮೀರಿಸುವ ಸುಂಟು ಹೃದಯ ಮೀಟಿದಾಗ ಕೃತಿಯೋ ಕೂಡಿದಾಗ ನೀನೇ ನನ್ನ ಜೀವ ನಾನೇ ನಿನ್ನ ಭಾವ ಹೃದಯ ಮೀಟಿದಾಗ ಕೃತಿಯೋ ಕೂಡಿದಾಗ ನೀನೇ ನನ್ನ ಜೀವ ನಾನೇ ನಿನ್ನ ಭಾವ ಅನುರಾಗ ಬಂದಾಗ ಹಾಡಾಗಿ ಲಲಿವಾಗ ಗೆಳತಿ ಬಾಳಲ್ಲಿ ಹೊಸರಾಗ ಆನಂದ ಜೇನಂತರ ಸಜೀವ ಕೈಗೂಡಿದಂತೆ ಮನಸ್ಸು ಒಂದಾಗುವಂತೆ ಮಗರ ಕನಸಿನ ಕಲ್ಪನೆ ಮನಸ್ಸಿನ ಭಾವನೆ ಎಲ್ಲವೂ ಪ್ರೇಮದ ಆರಾಧನೆ ಗೆಳತಿ ಬಾಳಲ್ಲಿ ಉತ್ತರಾಗ ಆನಂದ ಜೇನಂತರ ಸಜೀವನ ಕನಸು ಕೈಗೂಡಿದಂತೆ ಮನಸ್ಸು ಒಂದಾಗುವಂತೆ ಜೀವನ ತುಂಬಿಯತನ ಬೆಳೆಯುವ ಸ್ನೇಹನ ಮನ ಮೋಹನ ಗೆಳತಿ ಬಾಳಲ್ಲಿ ಹೊಸರಾಗ ಆನಂದ ಜೇನಂತರ ಸಜೀವ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಿರುವುದು ಫೋಟೋ ಯಾರದು? ಡ್ಯಾಡಿ ಇದು ರೀ ಯಾರ
ಈ ಮನೆ ದೀಪ ಹಚ್ಚಲು ಬರೋ ಸೊಸೆ ಪಟ್ಟವ್ರಿ ಇದು. ಅಂದರೆ ಈ ಮನೆ ಸೊಸೆ ತರಲು ತವಕದಲ್ಲಿ ಇದ್ದಂಗೆ ಕಾಣುತ್ತದೆ. ಶಂಕರ, ಆ ಹುಡುಗಿ ಯಾರು? ಯಾವ ಊರಿನ ಜಮೀನ್ದಾರ ಮಗಳವಳು ಈ ನಮ್ಮ ಊರಿನಲ್ಲಿ? ಪಪ್ಪ, ಅವಳು ಇದೇ ಊರಿನ ಹುಡುಗಿ, ಯಾವ ಜಮೀನುದಾರು ಮಗಳು ಅಲ್ಲ. ಅವಳು ಒಳ್ಳೆ ಗುಣ ನಡತೆಯಲ್ಲಿ ಶ್ರೀಮಂತಕ್ಕಿಂತ ಹತ್ತಪಟ್ಟು ಶ್ರೀಮಂತಳು. ಶ್ರೀಮಂತಳು? ಯಾರವಳು ಒಳ್ಳೆ ಗುಣ ನಡತೆ ಇರುವ ಶ್ರೀಮಂತಳು? ಅವ್ರ ರೀ ಅವ್ರ, ನೀವು ಕೊಟ್ಟ ಹಣಕ್ಕೆ ಬಡ್ಡಿ ಕೊಡ್ಲಾರ್ದ ಹೇಳಿ ಸಿದ್ದಪ್ಪನ ಮಗಳು. ಲೇ ಶಂಕರ, ಆ ಬಡ ಬಿಕಾರಿ ಮಗಳನ್ನು ನೀನು ಪ್ರೀತಿಸುತ್ತು ನಮ್ಮ ಲೆವೆಲ್ಗೆ ಸರಿ ಹೋಗುದಿಲ್ಲ. ಅವಳನ್ನು ಇವತ್ತಿನಿಂದ ಮರೆತು ಬಿಡು. ನೋ ಡ್ಯಾಡಿ, ನೋ. ಸಿರಿತನ ಬಡತನ ಇವು ಎರಡು ಹಗಲು ರಾತ್ರಿ ಇದ್ದಾಗೆ. ಹೀಗೆ ಬಂದು ಹಾಗೆ ಹೋಗುವ ನಡುವೆ ನಿಷ್ಕಲ್ಮಸವಾದ ಪ್ರೀತಿ ಬೇಕು. ಆ ಪ್ರೀತಿ ನನ್ನ ಗೌರಿ ಹತ್ತಿರ ಇದೆ. ಏ ಮುಟ್ಟಳ, ಅವಳ ಪ್ರೀತಿ ಇರೋದು ನಿನ್ನ ಮೇಲಲ್ಲ, ನಿನ್ನ ಹತ್ತಿರ ಹಣ ಅರ್ಥ ಇರೋರ್ಗೂ ಮಾತ್ರ. ಅದು ಇಲ್ಲದ ಮರಕ್ ದಿನವೇ ಅವಳ ಪ್ರೀತಿ ನಿನ್ನ ಮೇಲೆ ಇರುವುದಿಲ್ಲ. ಇದು ಈ ಕಲಿಯುಗದಲ್ಲಿ ನಡೀತಿರುವುದು ಕಟು ಸತ್ಯ. ಡ್ಯಾಡಿ, ನನ್ನ ಸಿರಿತನ ನೋಡಿ ಪ್ರೀತಿಸುವ ಹೆಣ್ಣು ಅವಳಲ್ಲ. ಬಟ್ ನಿಮ್ ಶ್ರೀಮಂತಿಕೆ ಹೆಚ್ಚು ಅನ್ನೋದಾದರೆ ನನಗೆ ನಾನು ಪ್ರೀತಿಸಿದ ಹುಡುಗಿನೇ ಹೆಚ್ಚು. ಯಪ್ಪ ಸೌಕಾರ, ಆ ಹುಡುಗಿ ಇಡ್ಸ್ಯಾರ್ರಿ ಪ್ರೀತಿ ಪ್ರೇಮದ ಹುಚ್ಚು. ಇನ್ ಮ್ಯಾಲಿ ದೊಡ್ಡ ಮಣ್ಣಿ ಹೊಡೆದು ಹತ್ತತ್ರಿ ನುಚ್ಚು ನುಚ್ಚು. ಏ ಮಗಳ ಪಾಪೇಸಿ, ಬಾಯ್ ಮಾತು. ನೋಡು ಶಂಕರ, ನಾನು ಎಲ್ಲ ಶ್ರೀಮಂತರ ತಂದೆಯಾಗಿ ನಿಮ್ಮ ಪ್ರೀತಿಗೆ ಅಡ್ಡಿಪಡಿಸೋದಿಲ್ಲ. ನೀನು ಮೆಚ್ಚಿದ ಹುಡುಗಿಯನ್ನು ನಾಳೆಗೆ ನಮ್ಮ ಮನೆಗೆ ಕರೆದುಕೊಂಡು ಬಾ. ಅವಳ ಜೊತೆ ನಿನ್ನ ಮದುವೆ ಮಾಡುತ್ತೇನೆ. ಥ್ಯಾಂಕ್ಸ್ ಡ್ಯಾಡಿ, ಥ್ಯಾಂಕ್ಸ್. ನಮ್ಮಿಬ್ಬರ ಪ್ರೀತಿಯನ್ನು ಒಪ್ಪಿಕೊಂಡದಕ್ಕೆ ನನಗೆ ತುಂಬಾ ಸಂತೋಷವಾಯಿತು. ನಾನು ಅವಳನ್ನು ಈಗಲೇ ಕರೆದುಕೊಂಡು ಬರುತ್ತೇನೆ. ಹೋಗು ಶಂಕರ, ಹೋಗು. ಆ ಬಡ ಹೆಣ್ಣಿನ ಜೊತೆ ನಿನ್ನ ಮದುವೆ ಈ ಜನ್ಮದಲ್ಲಿ ಸಾಧ್ಯವೇ ಇಲ್ಲ. ಆ ಬಡ ಹೆಣ್ಣಿನ ಜೊತೆ ನನ್ನ ಕಾಮದ ಆಸೆ ತೀರಿಸಿಕೊಳ್ಳದೆ ಹೋದರೆ ನನ್ನ ಹೆಸರು ಆಟವಾದಿ ಅಗ್ನಿರಾಜನೇ ಅಲ್ಲ. ನೋಡ್ರಿ, ಈ ನೀಚ ನನ್ನ ಮಗನ ತನ್ನ ಸ್ವಂತ ಮಗ ಪ್ರೀತಿಸಿ ಹುಡುಗಿ ಮ್ಯಾಗ ಕಣ್ಣ ಹಾಕ್ಯಾನ. ಕಂತ್ರಿ ನನ್ನ ಮಗ ರೀ ಜನಿಯಾರ, ಇನ್ ಸ್ವಲ್ಪ ಹೊತ್ತಿಗೆ ನಿಮಗ್ ಬಣ್ಣದ ಪಾರಿವಾಳ ಹಾರ್ಕೊಂತ ನಿಮ್ ತೆಕ್ಯಾಗ ಬಂದ್ ಬೀಳ್ತೈತ್ರಿ. ಹಸಿದು ಕಾದು ಕುಳಿತ ಹುಡುಗಿ ಇಂದು ಹಬ್ಬದ ಊಟನೇ. ರೀ ಜನಿಯಾರ, ರಾಯನ್ ಬರತನ್ರಿ ಈ ಕಡೆನ, ಕೈಯಾಗ ಕೊಡ್ಲಿ ಐತ್ರಿ. ರಾಯ 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 ಬಂದ್ರೆ ಬರ್ಲಿ ಬಿಡು. ಅವನೇನು ಹುಲಿನ ಸಿಂಹಣ? ನೀ ಏಕೆ ಭಯ ಪಡುತ್ತೀಯ? ಲೇ ಸಾವ್ಕಾರ, ನನ್ನ ಮನೆಗೆ ಬಂದು ನನ್ನ ತಂದೆ ಮೇಲೆ ಕೈ ಮಾಡಿದ್ದೆ ಯಾಕೆ? ನಿನ್ನ ಶ್ರೀಮಂತಿಕೆಯ ಸೊಕ್ಕು ಇಲ್ಲ ನಿನ್ನ ಮೈಲಿರುವ ಯಮಕು? ಯಮಕು? ಈ ಅವತಾರ ಪುರುಷನ ಅಗ್ನಿರಾಜನ ಮುಂದೆ ಮಾಡಬೇಡ ದಿಮಾಕು. ಮಾಡಿದರೆ ಮುರಿದು ಹಾಕೋ ನಿನ್ನ ಸ್ವಾನಕವನ್ನು ಮಗನೇ. ಸೊಣಕು ಮುರಿಸಿಕೊಳ್ಳಲು ನಾನಲ್ಲ, ಎಮ್ಮೆಯ ಮಣಕು. ನಿನ್ನಂತ ಕೆಟ್ಟ ಹುಳಗಳನ್ನು ಬಡಿದು ಬಾಯಿಗೆ ಹಾಕಿಕೊಳ್ಳೋಳು ಈ ಸಿಂಹದ ಮರಿ. ರಾಯಣ್ಣ ಎಚ್ಚರ, ಎಚ್ಚರ. ಎಚ್ಚರ ಹೇಳುವ ಬಚ್ಚ, ನಿನ್ನಂತ ಸಿಂಹದ ಮರಿಯನ್ನು ಕಡಿದು ಹಾಕುವೆ. ಏಂತು ಏಂತು ಈ ಊರಿನಲ್ಲಿ ಉರುಳೋದು ನಾರು. ಈ ನಿನ್ನ ಹುತ್ತ ಸಾಹಸಕ್ಕೆ ನಾನು ಹಾಚುವೆ ಕೇಸು.
ಈ ಊರಲ್ಲಿ ಉರುಳೋದು ನೂರಾರು ಅಲ್ಲ, ಸಾವಿರಾರು ಜನರ ಕಾತ್ತು. ನಾನು ಒಂದೇ ಸಲ ಹಿಡ್ದೆ ಸಾಕು ಮಾತು. ಮಾತಾಡಿ ಹೋಗ್ತ ನನ್ನ ಮಗನೇ. ಮತ್ತು ಅಂದರೆ ಖಡ್ಗ. ಆ ಖಡ್ಗ ಹಿಡಿಯೋದು ನಿನ್ನಂತ ಹೇಡಿ ಅಲ್ಲ. ಆ ವೀರರು ಸೋರರು, ಆ ಕಿತ್ತೂರು ರಾಣಿ ಚೆನ್ನಮ್ಮ, ಛತ್ರಪತಿ ಶಿವಾಜಿ ಮತ್ತು ಗಂಡುಗಲಿ ಸಂಗೊಳ್ಳಿ ರಾಯಣ್ಣ ಎಂದು ಈ ರಾಯಣ್ಣ ಹಿಡಿದ ಗಂಡು ಕೊಟ್ಟು ಏ ಗಂಡುಗಳಿ ಪುಂಡ, ನನ್ನ ಕೈಲಿ ಹಾರುವುದು ನಿನ್ನ ರುಂಡ ಮುಂಡ. ಲೇ ಮಗಳು, ಕೊಂದು ಯಪ್ಪ ನಮ್ಮ ಸಾವುಕಾರ ಕೊಂದ. ರಾಯಣ್ಣ ನಿನ್ನ ಕಾಲು ಮುಗಿದು ಬೇಡ್ಕೋತೀನಿ, ನಮ್ಮ ಸಾವುಕಾರನ ಬಿಟ್ಟು ಬಿಡು. ಪಾಪೇಶಿ, ನೀವು ನನ್ನ ಕಾಲು ಹಿಡಿದುಕೊಳ್ಳಬಾರದು. ನೀವು ನನ್ನ ತಂದೆ ಸಮ. ಲೇ ಸಾವುಕಾರ, ನೀನು ಮಾಡುವ ಮೋಸ ವಂಚನೆ, ಜಗೋ ಕುತಂತ್ರದ ಕಳ್ಳತನವನ್ನು ಹಿಂದೆ ಫುಲ್ ಸ್ಟಾಪ್ ಹಾಕು. ಇಲ್ಲ ಅಂದ್ರೆ ನಿನಗೆ ಫುಲ್ ಸ್ಟಾಪ್ ನಾನು ಹಾಕ್ತೀನಿ. ಬರ್ತೇನೆ. ಗುಡ್ ಬಾಯ್. ಹೋಗ್ಲಿ ಮನೆಯರಾಯ ಹೋಗು. ಇನ್ನಿನ್ನಂತ ಕುಣಿಗಳು ನಾನು ಸಾಕಷ್ಟು ನೋಡಿದ್ದೇನೆ. ನಾನು ಸಮಯ ಸಾಧಿಸಿ ನಿನ್ನ ಹಾಗೂ ಮತ್ತು ನಿನ್ನ ಸಂಸಾರ ನಾನು ಸುಟ್ಟು ಹಾಕದೆ ಇದ್ದರೆ ನನ್ನ ಹೆಸರು ಅಗ್ನಿರಾಜನೇ ಅಲ್ಲ. ನೋಡ್ರಿ ಇನ್ನ ನೀಚ ಮಗ ಹಿಂದ್ ಮಗು ನಾಯಿ ಇದ್ದಂಗ ನೀವ. ನಾಯಿ ಈ ಸಮಯದಾಗ ಇರ್ಲಿಲ್ಲ ಅಂದ್ರ ಆ ರಾಯಣ್ಣ ಇವನ್ ಕೈ ಕಾಲು ಮುರದ ಜೀವಂತ ಹೂತ ಗೋರಿನ ಕಟ್ಟಿಬಿಡ್ತದ ಗ್ಯಾರಂಟಿನ. ಏ ಪಾಪೇಸಿ, ಅಂದು ಯಾವನೋ ಬಂದ ನೋಟ್ ಪ್ರಿಂಟ್ ಮಾಡೋ ಮಿಷನ್ ಅಂತ ನಮಗೆ ತಂದು ಕೊಟ್ಟು ಕಣ್ಣಾಗ ಮಾನ ಹಾಕಿದ. ನಾವು ಅವನಿಗೆ ಕಣ್ಣಾಗ ಬರ್ತು ಮುಂಚಿ ಕೋಟ ನೋಟ್ ಕೊಟ್ಟು ಕಳಿಸಿದೀವಿ. ದನಿಯಾರ ಮೋಸ ಹೋಗೋರು ಇರೋವರಿಗೂ ಮೋಸ ಮಾಡೋರು ಇದ್ದೇ ಇರ್ತಾರ್ರಿ. ಗರ್ಮವಾದ ತಲೆಗೆ ಒಂದ್ 2 ಪೆಗ್ ಹಾಕ್ಬಾರ ನಡ್ರಿ, ಅಂದ ಕೂಲ್ ಆಗತೈತಿ. ನಡೀರಿ ಪಾಪೇಸಿ ಹೋಗೋಣ. ಹೇ ಭಗವಂತ, ಏನಪ್ಪ ಇದು ನಿನ್ನ ಆಟ? ಈ ಬಡವನ ಬದುಕಿನಲ್ಲಿರುವ ಸುಖ ಶಾಂತಿ ನೆಮ್ಮದಿ ಕಿತ್ತುಕೊಂಡಿರುವವರು ಯಾರು? ಆ ದೇವರು ಇಲ್ಲ, ಈ ಮನುಷ್ಯರು. ಒಟ್ಟಿನಲ್ಲಿ ನನ್ನ ಬಾಳು ಆಗಿದೆ ಕಣ್ಣೀರಿನ ಗೋಳು. ಈ ನನ್ನ ಸಂಸಾರ ಸಾಲದ ಸುಳಿಯಲ್ಲಿ ಸಿಕ್ಕು ದಿನ ದಿನಕ್ಕೆ ಸಾವಿನಂಚಿನಲ್ಲಿ ಬಂದು ನಿಂತಿದೆ ಈ ನನ್ನ ಜೀವನ, ನನ್ನ ಬದುಕಿನ ಬಾಳು. ಅಪ್ಪ, ಯಾಕಪ್ಪ ನಿಮ್ಮ ಕಣ್ಣಲ್ಲಿ ನೀರು? ಮಗು ಕಿರಣ, ಸಾಲ ಎಂಬ ಸುಳಿಗೆ ಸಿಲುಕಿದ ಈ ನಮ್ಮ ಸಂಸಾರ ಎಂಬ ದೋಣಿ ಮುಳುಗುವುದನ್ನು ಕಂಡು ನನ್ನ ಹೃದಯ ಕಲಿಕೆ ಹರಿದು ಬರುತ್ತಿದೆ ಈ ಕಣ್ಣೀರು. ಅಪ್ಪ, ಇನ್ನು ಮುಂದೆ ನೀವು ಸಾಲದ ಬಗ್ಗೆ ಚಿಂತಿಸಬೇಡಿ. ಯಾಕೆಂದರೆ ಮುಂದಿನ ತಿಂಗಳಿಂದ ನನ್ನ ಪೇಮೆಂಟ್ ಹೆಚ್ಚಾಗುವುದು. ಎಲ್ಲ ಸಾಲವನ್ನು ಕೊಟ್ಟು ತೀರಿಸಿ ಬಿಡೋಣ. ಕಿರಣ್ಣ, ಆ ದೇವರ ದಯದಿಂದ ನಮ್ಮ ಸಂಸಾರ ಸಾಲ ಮುಕ್ತ ಆದರೆ ಸಾಕು. ಎಲ್ಲ ಭಗವಂತನ ಕೈಯಲ್ಲಿದೆ. ಅಪ್ಪ, ಆ ದೇವರು ಆಡಿಸುವ ಸೂತ್ರದ ಗೊಂಬೆಗಳು ನಾವು ಎಲ್ಲರೂ. ಕಷ್ಟ ಬರಲಿ ಸುಖ ಬರಲಿ ಎಲ್ಲವನ್ನು ಸಮನಾಗಿ ಸ್ವೀಕರಿಸುವ ದಿನಗಳು ಉಳಿದಂತೆ ನಮ್ಮ ಜೀವನ ಬದುಕಿಗೆ ಬದಲಾಗುವುದು.
ತಮ್ಮ ಏನದು ಬದಲಾಗುವುದು? ಅಣ್ಣ ಅಣ್ಣ ಅದು ನಮ್ಮ ಕಷ್ಟ ಸುಖದ ದಿನಗಳು ಉರಿದಂತೆ ನಮ್ಮ ಜೀವನ ಬದುಕು ಮಾತಂದಿ ಅಣ್ಣ. ಕಿರಣ, ನಿನ್ನ ಮಾತು ಸತ್ಯವಿದೆ. ನಮ್ಮ ಜೀವನ ಬದುಕಿನಲ್ಲಿ ಸಿರಿತನ ಬಡತನ ಯಾವುದು ಶಾಶ್ವತವಾಗಿ ಇರೋದಿಲ್ಲ. ಹೌದಪ್ಪ, ಹೌದು. ನೀ ಭೂಮಿಯ ಮೇಲೆ ಇರುವುದು ಯಾವುದು ಶಾಶ್ವತವಲ್ಲ ಮತ್ತು ಅದು ಯಾವುದು ನಮ್ಮದಲ್ಲ. ಕಿರಣ್ಣ, ರಾಯಣ್ಣ, ನಿಮಗೊಂದು ಸತ್ಯ ಹೇಳ್ತೀನಿ ಕೇಳಿ. 25 ವರ್ಷದಿಂದ ಈ ಸುತ್ತು 60 ಹಳ್ಳಿಗೆ ಜಮೀನ್ದಾರಾದ ಧರ್ಮರಾಜನ 3 ಮಕ್ಕಳು ನೀವು. ಅಪ್ಪ, ನಾವು ನಿನ್ನ ಮಕ್ಕಳಲ್ಲವೇನಪ್ಪ? ನೀವು ನನ್ನ ಮಕ್ಕಳಲ್ಲಪ್ಪ, ಅಲ್ಲ, ನನ್ನ ಸಾಕು ಮಕ್ಕಳು. ಗೌರಿ ಒಬ್ಬಳೇ ನನ್ನ ಸ್ವಂತ ಮಗಳು. ನಾನು ನಿಮ್ಮ ಮನೆಯ ಜೀತದಾಳು. ಅಪ್ಪಾಜಿ, ನಮ್ಮನ್ನು ಹೆತ್ತವರು ಎಲ್ಲಿದ್ದಾರೆ, ಹೇಗಿದ್ದಾರೆ? ಎಲ್ಲಿ ಇದ್ದಾರೆ, ಹೇಗೆ ಇದ್ದಾರೆ ಎಂದು ಹೇಗಪ್ಪ ನಾನು ಹೇಳಲಿ? ಆದ್ರೂ ಹೇಳ್ತೀನಿ ಕೇಳಿ. ಅಂದು ನಾವೆಲ್ಲರೂ ಜಾತ್ರೆಗೆ ಹೋಗಿ ಚಕ್ಕಡಿ ಬಂಡೆಯಲ್ಲಿ ಮರಳಿ ಬರುವಾಗ 4 ಜನ ಮುಸುಕುದಾರಿಗಳ್ಳರು ಬಂದು ನಮ್ಮ ಮೇಲೆ ಮುತ್ತಿಗೆ ಹಾಕಿ ನಿಮ್ಮ ತಂದೆ ತಾಯಿಯನ್ನು ಹೊಡೆದು ಹಾಕಿದ್ರು. ಆ ಗಾಬರಿಯಲ್ಲಿ ನಾನು ನಿಮ್ಮಿಬ್ಬರನ್ನು ಹೊತ್ತುಕೊಂಡು ಓಡಿ ಬಂದೆ. ಇನ್ನೊಬ್ಬ ಮಗ ಎಲ್ಲಿ ಹೋದ ಅಂತ ಪತ್ತೆನೇ ಇಲ್ಲ. ಅಪ್ಪ, ಅಮ್ಮ, ನಿಮ್ಮ ಸಾವಿರ ಸಮಾಧಿ ಕಟ್ಟಿದ ಸಣ್ಣನ್ನು ಕಂಡು ಅವನ ರುಂಡವನ್ನು ಕಡೆದು ನಮ್ಮೂರ ರಹಸ್ಯ ಬಾಗಿಲು ಕಟ್ಟಿದಾಗ ಈ ಗುಂಡೂರು ಸಾಮ್ರಾಜ್ಯದಲ್ಲಿ ಗಂಡುಗಲಿ ರಾಯಣ್ಣ ಎಂಬ ನಾಟಕದ ಅಂಕು ಪರದೆ ಜಾರುವುದು. ಆ ಪಾಪಿಗಳು ಪಾತಾಳದಲ್ಲಿ ಅಡಗಿರಲಿ, ಆ ತಾಯಿ ಗರ್ಭದಲ್ಲಿ ಅಡಗಿದರೆ ಸರಿ, ಅವರನ್ನು ಸೆರೆ ಹಿಡಿದು ಸೆರೆ ಮನೆಗೆ ತಳೆದು ಹೋದರೆ ನನ್ನ ಹೆಸರು ಇನ್ಸ್ಪೆಕ್ಟರ್ ಕಿರಣ್ಣೇ ಅಲ್ಲ. ಅಪ್ಪಾಜಿ, ನಮ್ಮ ಈ ಪರಿಸ್ಥಿತಿಗೆ ಯಾರು ಕಾರಣ ಆಗಿರ್ಬೋದು ಅಂತ ನಿನಗೆ ಅನುಮಾನ? ನನಗೆ ಅನುಮಾನ ಆ ಸಾಹುಕಾರ ಅಗ್ನಿರಾಜನ ಮೇಲೆ. ಅಪ್ಪಾಜಿ, ಆ ಬಡ್ಡಿ ಮಗ ಸಾಹುಕಾರನ ಮೇಲೆ ಅನುಮಾನ ಬರಲು ಕಾರಣ ಇಷ್ಟೇ. ಆ ಅಗ್ನಿರಾಜ ಹೆಣ್ಣಿನ ಮೇಲೆ ಅತ್ಯಾಚಾರ, ಬಡವರ ಆಸ್ತಿಯನ್ನು ಕಬಳಿಸುವುದು, ಈ ವಿಚಾರ ನಿಮ್ಮ ತಂದೆಗೆ ತಿಳಿಯಿತು. ರೋಷಗೊಂಡ ಅಗ್ನಿರಾಜನನ್ನು ಈ ಸುತ್ತು 10 ಹಳ್ಳಿಯಿಂದ ಬಹಿಷ್ಕಾರ ಹಾಕಿದ್ರು. 1 ತಿಂಗಳ ನಂತರ ನಿಮ್ಮ ತಂದೆ ತಾಯಿ ಕೊಲೆ ಆಯ್ತು ಅಂದ ಮ್ಯಾಗ ನನಗೆ ಸಂಶಯ ಬಂದಿದೆ. ಎಲೆ ಮಗನ ಅಗ್ನಿ, ಒಟ್ಟು ಉರುತ್ತಲೆ ಪೈಲ್ವಾನ್ ರಾಯನ ಹೃದಯದಲ್ಲಿ ಸೇಡಿನ ಲೇ ಮಗನ ಅಗ್ನಿ, ನನ್ನ ಕೈಯಾಗ ಸಿಕ್ಕರು ವಸಿಕೆ ಹಾಕಿದಂಗ ಆಗ್ತಿಲ್ಲ. ತಗಣೆ ಎಲೆ ಮಗನ ಅಗ್ನಿ, ನಾನು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ನನ್ನ ಪೊಲೀಸ್ ಅಧಿಕಾರದ ಚೌಕಟ್ಟಿನಲ್ಲಿ ನಿನ್ನ ಸೆರೆ ಹಿಡಿದು ಜೈಲುಗಂಬಿಯಿಂದ ತಳ್ಳಿ ನಿನಗೆ ಗಲ್ಲು ಶಿಕ್ಷೆ ಕೊಡಿಸ ಹೋದರೆ ನನ್ನ ಹೆಸರು ಕ್ರಿಮಿನಲ್ ಕಿರಣ್ಣೇ ಅಲ್ಲ. ಇದು ಆ ನ್ಯಾಯ ದೇವತೆ ಮೇಲೆ ಆನೆ. ರಾಯಣ್ಣ, ನಾವು ಆತುರ ಪಟ್ಟರೆ ನಮಗೆ ಅಪಾಯ. ಉಪಾಯದಿಂದ ಉರುಳಿಸಬೇಕು ಚದುರಂಗದ ಕಾಯ. ನಡೀರಿ, ಊಟ ಮಾಡಿ ಹೊಲಕ್ಕೆ ಹೋಗೋಣ. ಆಯ್ತಪ್ಪ, ನಡೀರಿ ಹೋಗೋಣ. ನಡಿಯಪ್ಪ, ಹೋಗೋಣ.
ಜಾಗ ರಜರ ಹಿರಿ ಮಗ ಬಿಟ್ಟ ನೋಡು ಮೋನೆ ಶಂಕರ ತಗ 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 ರಜರ ಹಿರಿ ಮಗ ಬಿಟ್ಟ ನೋಡು ಮೋನೆ ಶಂಕರ ಇವ ಶಂಕರ ಹಚ್ಚಿಡ್ದು ಎದ್ರು ನಿಂತು ಹುಚ್ಚೆದ್ದು ಕುಂತಾರೋ ಹಚ್ಚಿಡ್ದು ನಿಂತು ಹುಚ್ಚೆದ್ದು ಬಿಟ್ಟಾರೋ ಮುಂದೆ ನಮ್ಮ ಗಳಿಲಿಟ್ಟ ಇಲ್ಲ ರಾವಣ ಲೇಗ್ನಿ ಶ್ರೀಮಂತಿಕೆ ಸೊಕ್ಕಿನಲ್ಲಿ ಸಿರಿ ಸಾಮಾನ್ಯರ ಮೇಲೆ ವಿಷ ಕಕ್ಕುವ ಘಟಸರ್ಪಣಿನಾದ್ರೆ ಅದನ್ನು ಕೊಕ್ಕಿ ತಿನ್ನುವ ಗರುಡ ಈ ಗಜಕೇಸರಿ ಗಜರಾಜ ಅನ್ಯಾಯದ ಅಡಿಪಾಯ ಹಾಕಿ ಅಧರ್ಮದ ಮಣಿ ಕಟ್ಟಿ ಅರಮನೆಗೆ ಅರಸನಾಗಿ ನಡೆಯುವುದೇ ಈ ಕಾಮ ತುಂಬಿದ ನೀಚ ಕಿರಾತಕನೇ ನಿನ್ನ ಪಾಲಿನ ಮೃತ್ಯು ನಾನೇ ಹಲೋ ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ದಾರಿ ಬಿಡ್ತೀರಾ ಬ್ರದರ್? ಯಾರು ಈ ಅನಾಥನನ್ನು ಅಣ್ಣ ಎಂದು ಕರೆದ ತಂಗಿ? ಓಹೋ ನೀನಾ? ಲೇ ಆಶಾ, ನನ್ನನ್ನು ಬ್ರದರ್ ಎಂದು ಕರೆದು ನನ್ನ ಮನಸ್ಸಿನ ಭಾವನೆಯನ್ನು ಬದಲಾಯಿಸಲು ಹುಚ್ಚ ಪ್ರಯತ್ನ ಮಾಡಬೇಡ ಮಂಕು ಹೆಣ್ಣೆ. ನಾನು ನಿನ್ನ ಈ ಸುಂದರ ಸೌಂದರ್ಯದ ದೇಹವನ್ನು ರೂಪದ ಮೇಲೆ ಕಣ್ಣು ಹಾಕಿದ ಕೆಟ್ಟ ಕಾಮುಕ ಪಿಸಾಚಿ. ಇಂಥ ಅಯೋಗ್ಯನನ್ನು ಅಣ್ಣ ಎಂದು ಕರೆದರೆ ಆ ಪದಕ್ಕೆ ಅರ್ಥವೇ ಇಲ್ಲ. ಅರ್ಥವಿದೆ ಬ್ರದರ್, ಅರ್ಥವಿದೆ. ಆ ಪದವನ್ನು ನಾವು ಅರ್ಥ ಮಾಡಿಕೊಂಡು ನಡೆಯಬೇಕು. ಆಶಾ, ಈ ಸಮಾಜದಲ್ಲಿ ಸಂಬಂಧದ ಹೆಸರ ಮೇಲೆ ಆಧಾರ ನೀಡುತ್ತಿದೆ ನನಗೆ ಗೊತ್ತಾ? ಅಣ್ಣ ಅಣ್ಣ ಅಂದು ಅಣ್ಣನ ಜೋಡಿ ಮಲಗಿ ಬರುವ ತಂಗೆ ಎಷ್ಟಿಲ್ಲ ಏನೆನ್ನ ಸಮಾಜದಲ್ಲಿ ಮಾವ ಮಾವ ಅಂದು ಮಾವನ ಜೊತೆ ಮಲಗಿ ಬರುವ ಸೊಸೆಂದರೆಷ್ಟಿಲ್ಲ ಏನೆನ್ನ ಕಲಿಯುಗದಲ್ಲಿ ಚಿಕ್ಕಪ್ಪ ಚಿಕ್ಕಪ್ಪ ಅಂದು ಚಿಕ್ಕಪ್ಪನ ಜೊತೆ ಚಕ್ಕಂದ ಆಡುವ ಮಕ್ಕಳೆಷ್ಟಿಲ್ಲ ಏನೆನ್ನ ಹೊಲಸು ಸಮಾಜದಲ್ಲಿ. ಅವರೆಲ್ಲ ಹೇಸಿಗಳು. ಮುಪ್ಪಾಗುವ ಸೌಂದರ್ಯಕ್ಕೆ ಬೆಲೆ ಕೊಡದೆ ಒಳ್ಳೆ ಮನಸ್ಸಿಗೆ ಬೆಲೆ ಕೊಟ್ರೆ ಮಾತ್ರ ಮನುಷ್ಯನಾಗಿ ಹುಟ್ಟಿದಕ್ಕೂ ಒಂದು ಸಾರ್ಥಕವಾಗುವುದು. ಮನುಷ್ಯನಾಗಿ ಹುಟ್ಟಿದಕ್ಕೆ ಸ್ವಾರ್ಥಕ, ಇಲ್ಲ ಅಂದ್ರೆ ನರಕ. ಆ ನರಕದಲ್ಲಿ ಬಿದ್ದು ಒದ್ದಾಡುವ ನರಿ ಜಾತಿಯ ಮಾನವನಲ್ಲ ಏ ಗಜರಾಜ. ವೆರಿ ಡಿಫ್ರೆಂಟ್. ಅಂದು ಕಾಡಿನಲ್ಲಿ ಕಲೆ ದುರುಡಿ ಸುಲಿಗೆ ಮಾಡುವ ವಾಲ್ಮೀಕಿಗೆ ಹೇಗೆ ಜ್ಞಾನೋದಯವಾಯಿತು ಎಂದು ನನಗೆ ಈ ನಾಡಿನಲ್ಲಿ ಕೆಟ್ಟ ಕಾಮುಕ ರೌಡಿ ನನಗೆ ಜ್ಞಾನೋದಯವಾಯಿತು. ನಿನ್ನನ್ನು ನನ್ನ ಒಡ ಹುಟ್ಟಿದ ಸಹೋದರಿ ಎಂದು ಮನಸ್ಸಿನಿಂದ ಭಾವಿಸಿದ್ದೇನೆ ಆಶಾ. ಹಾಗಾದ್ರೆ ಈ ಅಣ್ಣ ತಂಗಿಯರ ಸಂಬಂಧಕ್ಕೆ ಒಂದು ಗೀತೆಯನ್ನಾದ್ರೂ ಹಾಡೋಣವೇ? ಆಯ್ತು ನನ್ನ ಸಿಂಗ ಆಶಾ.
ಸಂತೋಷ ತುಂಬಿ ನನ್ನಲ್ಲಿ ಜಾಡಲಿ ಬಾಳುವಾಯಾಗಲಿ ದೈವ ತಂದಂತವರ ನೀನು ಈ ಅನ್ನಗೆಂದು ದೈವ ತಂದಂತವರ ನೀನು ಈ ಅನ್ನಗೆಂದು ನನ್ನ ಬಂಗಾರದಂತ ತಂಗಿ ಬಾಳೆಲ್ಲವೂ ನಗೆ ಹಾಡಾಗಲಿ. ಹಚ್ಚಿ ನೀರು ಹಾಕಿ ರೇಷ್ಮೆ ಸೀರೆ ಉಡಿಸಿ ನಾನು ನಲಿವಿ ಕುಂಕುಮ ಹಚ್ಚಿ ಅಕ್ಷತೆ ಹಾಕಿ ಹೂವ ಮುಡಿಸಿ ನಿಂಗೆ ಮೈಯ ಬರುವೆ ತಂಗಿ ನನ್ನ ಶ್ರೀಗಂಧದ ಮಂಚದ ಮಲಗಿಸುವೆ ಜೋಗುಳ ಹಾಡಿ ಪಕ್ಕದ ಕುಳಿತು ಗಾಳಿ ಬೀಸುವೆ ನನ್ನ ಬಂಗಾರದಂತ ತಂಗಿ ಬಾಳೆಲ್ಲವೂ ನಗೆ ಹಾಡಾಗಲಿ ಸುಖ ಸಂತೋಷ ತುಂಬಿ ಮನನಲಿದಾಡಲಿ ಬಾಳುವಾಯಾಗಲಿ ದೈವ ತಂದಂತವರ ನೀನು ಈ ಎನ್ನಗೆಂದು ದೈವ ತಂದಂತವರ ನೀನು ಈ ಎನ್ನಗೆಂದು ನನ್ನ ಬಂಗಾರದಂತ ತಂಗಿ ಬಾಳೆಲ್ಲವೂ ನಗೆ ಹಾಡಾಗಲಿ ನಗೆ ಹಾಡಾಗಲಿ ನಗೆ ಹಾಡಲಿ. ಅಲಸು ಹಾದರದ ಹೆಣ್ಣೆ ಪ್ರೀಸಲು ಒಬ್ಬ ಚಕ್ಕಂದು ಆಡಲು ಇನ್ನೊಬ್ಬ ರಾಜ್ಯಗೆಟ್ಟ ಸೋಳೆ. ರಾಯ, ನೀನು ತಪ್ಪು ತಿಳಿದುಕೊಂಡಿದ್ಯಾ. ಇವನು ನನ್ನ ಒಡ ಹುಟ್ಟಿದ ಅಣ್ಣನಿಗಿಂತ ಹೆಚ್ಚು. ಓಹೋ, ಒಡ ಹುಟ್ಟಿದ ಸಹೋದರಕ್ಕಿಂತ ಹೆಚ್ಚು. ಅಂದು ತನ್ನ ಕಾಮದ ದಾವನ್ನು ತೀರಿಸಿಕೊಳ್ಳಲು ಬಂದ ಈ ನೀಚ ಇಂದು ನಿನ್ನ ಒಡ ಹುಟ್ಟಿದ ಅಣ್ಣ. ನೋಡೋರ ಕಣ್ಣಿಗೆ ಅಣ್ಣ ತಂಗಿ ನೆಪ ಮಾತ್ರ, ಆದರೆ ಒಳಗೆ ಸರಸ ಸಲ್ಲಾಪದಾಟ. ಶ್ರೀಮಂತರ ಮಕ್ಕಳೆಂದರೆ ಹೀಗೆ, ಬಡವರ ಮಕ್ಕಳನ್ನು ಪ್ರೀತಿಸಿ ಅವರಿಗೆ ಪ್ರೀತಿ ಹುಚ್ಚು ಹಚ್ಚಿ ಅವನನ್ನು ಬಿಟ್ಟು ಬೇರೆ ಶ್ರೀಮಂತನ ಕೈ ಹಿಡಿದು ಸುಖ ಸಂಸಾರ ಸಾಗಿಸುವುದು. ಬಟ್ ಅವಳ ಗುಂಗಿನ್ಯಾಗ ಆತ್ಮಹತ್ಯೆ ಮಾಡಿಕೊಳ್ಳೋಣಂತ ನಾನು ಸಿನಿಮಾ ನಾಟಕ ಕಥೆ ಕಾದಂಬರಿಗಳಲ್ಲಿ ನೋಡಿ ಕೇಳ್ಪಟ್ಟಿದ್ದೆ. ಆದರೆ ಅದು ನನ್ನ ನಿಜ ಜೀವನದಲ್ಲಿ ನಡೆದೇ ಹೋಯಿತು. ರಾಯ, ನೋಡು ರಾಯ, ಅಂದು ನಾನು ಹೇಸಿಗೆ ತಿನ್ನುವ ಕೆಲಸ ಮಾಡಿದ್ದೆ ನಿಜ. ಆದರೆ ಇಂದು ಈ ನನ್ನ ತಂಗಿಗೆ ಶಿಕ್ಷೆ ಕೊಡಬೇಡ. ನಾನೀಗ ಇವಳನ್ನು ಸ್ವಂತ ತಂಗಿ ಅಂತ ಭಾವಿಸಿದ್ದೇನೆ. ವಾರೆ ವಾ, ತುಂಬಾ ಚೆನ್ನಾಗಿದೆ ಈ ನಿನ್ನ ಮಾತು. ಆ ಊಸರವಳ್ಳಿ ತಾಸಿಗೂ ಒಂದು ಬಣ್ಣ ಬದಲಿಸ ಹಾಗೆ ಈ ಹಾದರದೆಯನ್ನು ತಿಳಿಕೆ ಒಬ್ಬನ ಪೆಟ್ಟು ಇನ್ನೊಬ್ಬನು ಬದಲಿಸುವ ಸೂಳೆ. ನೋಡು ರಾಯ, ಈ ಸಮಯದಲ್ಲಿ ನನ್ನ ಕೈ ಬಿಟ್ಟು ಮಾತ್ರ ನೀನು ಹೋಗ್ಬೇಡ. ನೋಡು, ನಿನ್ನ ವಂಶದ ಕುಡಿ ನನ್ನ ಹೊಟ್ಟೆಯಲ್ಲಿ ಬೆಳೀತಾ ಇದೆ. ರಾಯಣ್ಣ, ತಾಳ್ಮೆ ಕಳೆದುಕೊಂಡು ಸೂಳೆ ಹಾದರದೆಯನ್ನು ಅನಬೇಡ. ಇವಳು ಸೀತಾಮಾತೆ ಅಷ್ಟೇ, ಪವಿತ್ರಳು. ಹೌದು, ಇವಳು ಸೀತಾಮಾತೆ ಮೊಮ್ಮಗಳು. ಇಂಥ ಹೊಲಸು ಎನ್ನುವಂತ ಮಹಾಸಾಧ್ಯರಿಗೆ ಹೋಲಿಸಬೇಡ. ಬರುವೆ. ಹೋಗ್ಬೇಡ ರಾಯ. ನೋಡು, ನೀನು ಕಾಲು ಹಿಡಿದು ಬೇಡ್ಕೋತೀನಿ. ನಿನ್ನ ವಂಶದ ಕುಡಿ ನನ್ನ ಹೊಟ್ಟೆಯಲ್ಲಿ ಬೆಳೀತಾ ಇದೆ. ನೀ ನನ್ನ ಕೈ ಬಿಟ್ಟು ಹೋದ್ರೆ ನನಗೆ ಸಾವೇ ಗತಿ. ನೀನು ಕಾಲು ಹಿಡಿದು ಕಣ್ಣೀರು ಸೋಗು ತಂದಮ್ಮ. ನಿನ್ನಂತ ಕುಲಿಗೆಟ್ಟ ಹೆಣ್ಣು ಸತ್ತರೆ ಈ ಸಮಾಜಕ್ಕೆ ಮತ್ತು ನನಗೆ ಯಾವ ನಷ್ಟವೂ ಇಲ್ಲ. ಲೇ ಆಚ, ನೀನು ಕಾಲು ಹಿಡಿದು ಕಣ್ಣೀರು ತಂದು ಸೋಗ ಮಾಡಿದರು ನಿನ್ನಂತ ಕಾಲಿ ಜಾರದ ಎಸಿಯನ್ನು ನಂಬೋದಿಲ್ಲ. ರಾಯ, ನೀವೇನೆಂದ್ರು ಸರಿ, ಅದನ್ನೆಲ್ಲ ನಾನು ಸಹಿಸ್ಕೊಳ್ತೀನಿ.
ಯಾಕೆ ಗೊತ್ತಾ, ಮದುವೆಗೆ ಮುಂಚೆ ಒಂದು ಹೆಣ್ಣು ಗರ್ಭಿಣಿ ಆಗಿದ್ದಾಳೆ. ಅವಳ ಕೈ ಬಿಟ್ಟು ಹೋದ್ರೆ ಅವಳಿಗೆ ಸಾವೇ ಕರೆನಲ್ಲಿವೆ. ಬಲೆ ಎಣ್ಣೆ ಬಲೆ, ಬಲು ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕದ ಕಲೆ. ರಾಯ, ಪ್ರತ್ಯಕ್ಷವಾಗಿ ನಾವು ಕಂಡರು ಅಮಾನಿಸಿ ನೋಡಬೇಕು ಎಂದು ಹೇಳಿದ್ದಾರೆ ಆ ಹಿಂದಿನ ಹಿರಿಯರು. ಲೇಖರಾಜ, ನೀನು ಮಾತು ಎತ್ತಿದರೆ ನಿನ್ನ ಕೋಪ ನೆತ್ತಿಗಿರುತ್ತದೆ. ನಿಮ್ಮಿಬ್ಬರನ್ನು ಇಲೆ ಕಸಕದಲ್ಲಿ ಕಂಡು ಹಾಕುವಷ್ಟು. ಆದರೆ ನಾನು ಅಷ್ಟು ಕೆಟ್ಟ ಕಟುಕನಾಗಬಾರದೆಂದು ನಿಮ್ಮನ್ನು ಬಿಟ್ಟು ಹೋಗುತ್ತೇನೆ. ಬೇಡರಾಯ, ನನ್ನ ಮಾತು ನಾನು ಬಿಟ್ಟು. ಆಶಾ, ಹೋದರೆ ಹೋಗಲಿ ಬಿಡು. ನಮ್ಮಿಬ್ಬರ ಮಾತನ್ನು ಕೇಳುವ ಪರಿಸ್ಥಿತಿಯಲ್ಲಿ ಅವನಿಲ್ಲ. ಕೆಟ್ಟವನು ಸಡನ್ ಆಗಿ ಒಳ್ಳೆಯವನಾದರೆ ಈ ಸಮಾಜ ಅಷ್ಟು ಸುಲಭವಾಗಿ ಒಪ್ಪುವುದಿಲ್ಲ. ಇಲ್ಲ ಗಜ, ನನಗೆ ಉಳಿಯುತ್ತಿರುವುದು ಒಂದೇ ದಾರಿ, ಅದು ಸಾವು. ಆಶಾ, ನನಗೆ ಅರ್ಥವಾಯಿತು ನೀನು ಈಗಾಗಲೇ 3 ತಿಂಗಳ ಗರ್ಭಿಣಿ ಅಂತ. ಹಾಗಂತ ನಿನ್ನ ಪ್ರಾಣವನ್ನು ಕಳೆದುಕೊಳ್ಳಬೇಡಮ್ಮ. ನಿನ್ನ ಹೊಟ್ಟೆಯಲ್ಲಿರುವ ಪಾಪದ ಪಿಂಡವನ್ನು ಹೊರ ತೆಗೆಯುವ ವ್ಯವಸ್ಥೆ ನಾನು ಮಾಡುತ್ತೇನೆ. ಬರುವೆ. ಗುಡ್ ಬೈ. ಗಜರಾಜ, ನಿಂತ್ಕೊಳ್ಳಿ. ಈ ನನ್ನ ಗರ್ಭಕ್ಕೆ ಕಾರಣ ಯಾರು ಅಂತ ಕೇಳಿದ್ರೆ ನನ್ನ ತಂದೆಗೆ ನಾನು ಏನಂತ ಉತ್ತರ ಹೇಳ್ಬೇಕು ನನಗೊಂದು ತಿಳಿತಾನೆ ಇಲ್ಲ. ಇಲ್ಲ ಗಜರಾಜ, ನಾನು ಸಾಯುವುದು ಒಳ್ಳೆಯದು. ನಿಲ್ಲು ಆಶಾ, ನಿಲ್ಲು. ದುಡುಕಿ ಪ್ರಾಣ ಕಳೆದುಕೊಳ್ಳುವ ನಿರ್ಧಾರ ತೆಗೆದುಕೊಳ್ಳಬೇಡ. ಇಲ್ಲ ಕಿರಣ್, ಈ ನನ್ನ ಗರ್ಭಕ್ಕೆ ಕಾರಣ ಆದವನು ನನ್ನ ಕೈ ಬಿಟ್ಟು ಹೋದ್ಮೇಲೆ ನನಗೆ ಸಾವೇ ಒಳ್ಳೆಯದಲ್ಲವೇ? ನೀನು ಮಾಡಿದ ತಪ್ಪಿಗೆ ನೀನು ಸಾಯುವುದು ಕರೆಕ್ಟ್. ಯಾವುದೇ ತಪ್ಪು ಮಾಡಿದ ನಿನ್ನ ಹೊಟ್ಟೆಯಲ್ಲಿ ಬೆಳೆಯುವ ಶಿಶುವನ್ನು ಕೊಲ್ಲುವುದು ಯಾವ ನ್ಯಾಯಮ್ಮ? ಅಂದ್ರೆ ನನ್ನ ಗರ್ಭಕ್ಕೆ ಕಾರಣ ಆದವನು ನನ್ನ ಕೈ ಬಿಟ್ಟು ಹೋದ್ಮೇಲೆ ಈ ನನ್ನ ಮಗುವಿಗೆ ತಂದೆ ಯಾರು? ಆಶಾ, ನೀ ಹೂ ಅಂದ್ರೆ ಮಾತ್ರ ನಿನ್ನ ತಂದೆ ಅನ್ನ ಈ ಸಮಾಜದ ತಲೆ ಎತ್ತಿ ಹೇಳ್ಬೋದು, ಈ ಮಗುವಿನ ಜನ್ಮದಾತ ಕಿರಣ್ ಅಂತ. ಅಂದ್ರೆ ಈ ಮಗುವಿಗೆ ನೀವು ತಂದೆ ಆಗ್ತೀರಾ? ಆಶಾ, ನಾನು ತಂದೆ ಆದರೆ 2 ಜೀವ ಉಳಿಸಿದ ಪುಣ್ಯ ನನಗೆ ಬರುವುದು. ಅದು ಅಲ್ಲದೆ ಈ ಸಮಾಜದಲ್ಲಿ ನಿನಗೆ ಘನತೆ, ಗೌರವ, ಸ್ಥಾನಮಾನ ಸಿಗುವುದು. ನಿಜವಾಗ್ಲು ನೀವು ನನ್ನ ಪಾಲನ ದೇವರು. ಇದೇ ಸಮಯದಲ್ಲಿ ಹಾಗಾದರೆ ನಿನ್ನ ದೇವರ ಪೂಜಿಸುವ ಸುರೇಲಿ ಹೂವಿನ ಸುರಿಮೆಳೆ ಗೀತೆ. ನನ್ನ ಜೀವನ ಜ್ಯೋತಿ ನೀನೇ, ನನ್ನ ಪ್ರೇಮದ ಮೂರ್ತಿ ನೀನೇ. ನನ್ನ ಜೀವನ ಜ್ಯೋತಿ ನೀನೇ, ನನ್ನ ಪ್ರೇಮದ ಮೂರ್ತಿ ನೀನೇ. ನನ್ನ ಜೀವನ ಜ್ಯೋತಿ ನೀನೇ, ನನ್ನ ಪ್ರೇಮದ ಮೂರ್ತಿ ನೀನೇ. ನಿನ್ನ ಅಂದಕ್ಕೆ ಬೆರಗಾದೇನೋ, ನಿನ್ನ ಚಂದಕ್ಕೆ ಮನ ಸೋತಿನೋ. ನಿನ್ನ ಅಂದಕ್ಕೆ ಬೆರಗಾದೇನೋ, ನಿನ್ನ ಚಂದಕ್ಕೆ ಮನ ಸೋತಿನೋ. ನೀರಾಧೇನ ಕೃಷ್ಣ ತಿರುಸುವ ಮಧುರಗಾಣ, ಓ ಪ್ರೇಮಿಯೇ ನೀ ಬಳಿಬಾರೇ. ನನ್ನ ಜೀವನ ಜ್ಯೋತಿ ನೀನೇ, ನನ್ನ ಪ್ರೇಮದ ಮೂರ್ತಿ ನೀನೇ. ಕನಸಲಿ ಬಂದೆ ನೀ ಮನಸ್ಸಲ್ಲಿ ನಿಂದೆ, ನನ್ನ ಬಾಳಿಗೆ ನೀ ಬೆಳಕಾದೆ. ಓ ಕನಸಲಿ ಬಂದೆ ನೀ ಮನಸ್ಸಲ್ಲಿ ನಿಂದೆ, ನನ್ನ ಬಾಳಿಗೆ ನೀ ಬೆಳಕಾದೆ. 7 ಜನ್ಮದ ಜೋಡಿ ನಮ್ಮದು, ಎಂದಿಗೂ ಬೇರೆಯಾಗದು. ನೀರಾಧೇನ ಕೃಷ್ಣ ತಿರುಸುವ ಮಧುರಗಾಣ, ಓ ಪ್ರೇಮಿಯೇ ನೀ ಬಳಿಬಾರೇ. ನನ್ನ ಜೀವನ ಜ್ಯೋತಿ ನೀನೆ, ನನ್ನ ಪ್ರೇಮದ ಮೂರ್ತಿ ನೀನೆ. ನನ್ನ ಜೀವನ ಜ್ಯೋತಿ ನೀನೆ, ನನ್ನ ಪ್ರೇಮದ ಮೂರ್ತಿ ನೀನೆ.
एक दीवाना था, प्यार भी सांस में क्या जमाना था। हे 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 ला 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 ला। ಲೇ ಸಿದ್ಧ, ಈ ಅರಸ ಅಗ್ನಿರಾಜನ ಮನೆ ಹಾಳಾಗಿ ದುಡಿಯೋದನ್ನು ಬೆಟ್ಟು ಮಗನೇ. ಬಾಂಡ ನಿನ್ನ ಮಗ ರಾಯನ ಮಾತು ಕೇಳಿ ಆ ಹಾಳು ಪಾಳು ಬಿದ್ದ ಜಮೀನಿನಲ್ಲಿ ನೀನು ದುಡಿದು ದೊಡ್ಡ ರೈತನಾಗಬೇಕೆಂದು ತಿಳಿದುಕೊಂಡಲ್ಲಿ ಕತ್ತಿ ಸೂಡಿ ಮಗನೇ. ನಾನು ಸಮಯ ಸಾಧಿಸಿ ಅವನ ಬೆಳೆದ ಫಲವನ್ನು ಸೊಟ್ಟು ಹಾಕುವೆ. ಎಲೆ ರಾಯ, ನನ್ನ ಮನೆಗೆ ಬಂದು ನನಗೆ ಸಿಕ್ಕಂತೆ ಮಾತನಾಡಿದಲ್ಲದೆ ಜೀವ ಬೆದರಿಕೆ ಹಾಕಿ ಹೋದ್ಯಾ ಚಟ್ಟ ಸೂಳೆ ಮಗನೇ. ಇನ್ನು ಮುಂದೆ ಕಾಲದೆ ಮಗನೇ ನಿನಗೆ ಕೆಟ್ಟ ಯಮಗಂಡ ಕಾಲ. ಕಣ್ಣಲ್ಲೂ ನೀನೇನೆ, ಮನದಲ್ಲೂ ನೀನೇನೆ, ಎಲ್ಲೆಲ್ಲೂ ನೀನೇ ಕಾಣುವೆ. ಕಣ್ಣಲ್ಲೂ ನೀನೇನೆ, ಮನದಲ್ಲೂ ನೀನೇನೆ, ಎಲ್ಲೆಲ್ಲೂ ನೀನೇ ಕಾಣುವೆ. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳುವೋ ಚೆಲುವೆ ಚೆಲುವಿನ ಹೂವೆ. ಸೌಗಂಧ ಹೂವಲ್ಲಿ ಕೂಡಿಕೊಂಡು ತಂದೆ ಸೌಂದರ್ಯ ಹೆಣ್ಣಲ್ಲಿ ಸೇರಿ